ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಮೊದಲನೇದಾಗಿ ಸಹೋದರಿಯರಿಗೆಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ. ಇದುವರೆಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇವತ್ತಿನ ವಿಷಯವನ್ನು ಪ್ರಾರಂಭಿಸೋಣ. ರಾತ್ರಿ 12 ಗಂಟೆ ಆದಾಗಲೂ ಯಾವಾಗ ಈ ದೇಶದಲ್ಲಿ ಮಹಿಳೆ ಒಂಟಿಯಾಗಿ ಸಂಚರಿಸುವಷ್ಟು ಪರಿಸ್ಥಿತಿ ಬರುತ್ತೋ ಆಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂಗೆ ಅಂತ ಮಹಾತ್ಮ ಗಾಂಧೀಜಿಯವರು ಹೇಳಿದರು. ಒಂದಾನೊಂದು ಕಾಲದಲ್ಲಿ ನಡೆದಂತಹ ಮಹಾಭಾರತದಲ್ಲಿ ಕೂಡ ಶ್ರೀಕೃಷ್ಣ ಮಹಿಳೆಯರ ಪರವಾಗಿ ಬಹಳಷ್ಟು ಮುತುವರ್ಜಿ ವಹಿಸಿದ್ದ, ಮಹಿಳೆಯರ ರಕ್ಷಣೆ ಕುರಿತು ಹೇಳಿದ್ದ. ಈಗ 2025ರಲ್ಲಿ ಯಾವ ಪರಿಸ್ಥಿತಿ ಇದೆ ಮಹಿಳೆಯರದ್ದು ಅಂತ ಅವಲೋಕನ ಮಾಡಿದಾಗ ಒಂದು ಕಡೆ ಈಗ ನೋಡ್ತಾ ಇದ್ದೆ ನಾನು, ಗಂಗಾವತಿ ಹತ್ತಿರ ಎಲ್ಲೋ ರೇಪು ಏನೋ ಅತ್ಯಾಚಾರ ಮಹಿಳೆ ಮೇಲೆ ಅಂತ ನೋಡ್ತಾ ಇದ್ದೆ. ಅಂದರೆ ಸ್ವಾತಂತ್ರ್ಯ ಬಂದು 78 ವರ್ಷಗಳಾದರೂ ಗಾಂಧೀಜಿಯವರ ಕನಸು ನನಸಾಗಿಲ್ಲ. ಮೇಲಿರುವಂಥ ಗಾಂಧೀಜಿಯವರಿಗೆ ಭಾರತದ ಈ ಪರಿಸ್ಥಿತಿಯನ್ನು ಅಕಸ್ಮಾತ್ ಅವರು ನೋಡಲಿಕ್ಕೆ ಸಾಧ್ಯ ಆದರೆ ಅವರೆಷ್ಟು ಪರಿತಪಿಸ್ಬೋದು, ಎಷ್ಟು ದುಃಖ ಪಡ್ಬೋದು, ಎಷ್ಟು ಸಂಕಟ ಪಡ್ಬೋದು ಮಹಾತ್ಮ ಗಾಂಧೀಜಿಯವರು. ಯಾಕೆ ಅಂತಂದರೆ ಇಷ್ಟು ವರ್ಷ ಆದರೂ ಅವರು ಹೇಳಿದ ರೀತಿ ಆಗಲೇ ಇಲ್ಲ. ಮಹಿಳೆಯರು ಒಂಟಿಯಾಗಿ ಓಡಾಡಲಿಕ್ಕೆ ಅಥವಾ ಅಂದರೆ ಮುಕ್ತರಾಗಿ ಇಲ್ಲಪ್ಪ ಎಲ್ಲೋ ಏನು ಅಂದರೆ ಒಂದು ಘಟನೆ ನಿರಂತರವಾಗಿ 1 ವರ್ಷ ಅಂತ ಇಟ್ಕೊಳ್ಳಿ, 1 ವರ್ಷ ಸಹಿತ ಒಂದು ಅತ್ಯಾಚಾರ ಇಡೀ ದೇಶದಲ್ಲಿ ನಡೆದಿಲ್ಲ. 1 ವರ್ಷ ಹೋಗಲಿ, 1 ದಿವಸ ಆ ಥರ ಇಲ್ಲ ಅನ್ನೋ ರೀತಿ ಆಗಿಬಿಟ್ಟಿದೆ ಈಗ. ಅಷ್ಟೊಂದು ಅತ್ಯಾಚಾರಗಳು, ಅಷ್ಟೊಂದು ಕೊಲೆಗಳು, ಅಷ್ಟೊಂದು ಮಹಿಳೆಯರ ಮೇಲೆ ಶೋಷಣೆಗಳು ನಡೀತಾನೇ ಇವೆ. ಹಾಗಾದರೆ ಇಲ್ಲಿ ಬದಲಾಗೋದೇ ಇಲ್ವಾ? ಒಂದು ಕಡೆ ಈ ರೀತಿ ಘಟನೆಗಳು ನಡೆದರೂ ಮತ್ತೊಂದು ಕಡೆ ಕೆಲವು ಮಹಿಳೆಯರು ಇದನ್ನು ದುರುಪಯೋಗ ತಗೊಳ್ತಾರೆ. ಫಸ್ಟು ತಾವು ಒಬ್ಬರನ್ನ ಪ್ರೇಮಿಸಿ ಎಲ್ಲ ರೀತಿಯಿಂದ ಎಂಜಾಯ್ ಮಾಡಿಬಿಟ್ಟು ಆಮೇಲೆ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗಿ ದೂರು ಕೊಟ್ಟು ಅವ ನಂಗೆ ರೇಪ್ ಮಾಡ್ದ, ಈ ರೀತಿ ಘಟನೆಗಳು ನಡೀತವೆ. ಹೀಗಾಗಿ ಸಮಾಜದಲ್ಲಿ ಎಲ್ಲರೂ ಒಂದೇ ರೀತಿ ಇರುವುದಿಲ್ಲವಲ್ಲ, ಅದರ ಸಲುವಾಗಿ ಏನಾಗುತ್ತೆ, ಈ ರೀತಿ ಘಟನೆಗಳು ನಡೆಯುತ್ತೆ. ಇನ್ನೊಂದು ಕಡೆ ಮಹಿಳೆಯರು ಡ್ರೈವಿಂಗ್ ಸಹಿತ ಮಾಡ್ತಿದ್ದಾರೆ, ಆಟೋ ರಿಕ್ಷಾ ಹೊಡಿತಾರೆ, ಬಸ್ ಹೊಡಿತಾರೆ, ಅಂದರೆ ಡ್ರೈವಿಂಗ್ ಮಾಡ್ತಾರೆ. ಪೈಲಟ್ಗಳಾಗೋದು ಗೊತ್ತು, ಪೊಲೀಸ್ ಅಧಿಕಾರಿ ಆಗೋದು ಗೊತ್ತು, ಮಿಲ್ಟ್ರಿಗೆ ಸೇರಿದ್ದು ಗೊತ್ತು. ಎಲ್ಲ ಕ್ಷೇತ್ರದಲ್ಲೂ ಮಹಿಳೆ ದಾಪುಗಾಲು ಇಡ್ತಾನೆ ಇದ್ದಾಳೆ ಭಾರತದಲ್ಲಿ. ಆದರೆ ಒಂದು ಕಳವಳಕಾರಿ ಸಂಗತಿ ಅಂತಂದರೆ ಮಹಿಳೆಯರ ಮೇಲೆ ದೌರ್ಜನ್ಯಗಳು ಮಾತ್ರ ಪೂರ್ತಿಯಾಗಿ ನಿಂತಿಲ್ಲ. ಕೆಲವೊಂದು ವರ್ಗಗಳಲ್ಲಿ ಇನ್ನೂ ನಿರಂತರವಾಗಿ ನಡೀತಾನೇ ಇದೆ. ಸರ್ಕಾರಗಳು ಇದಕ್ಕೆ ಕ್ರಮ ಕೈಗೊಂಡ್ರೂ ಪೂರ್ತಿಯಾಗಿ ನಿಂತಿಲ್ಲ ಮತ್ತು ಕಡಿಮೆ ಆಗೋ ರೀತಿಯೂ ತೋರ್ತಾ ಇಲ್ಲ. ಒಂದು ಮರಿವು ಮೊದಲು ಮತ್ತೊಂದು ಅತ್ಯಾಚಾರ, ರೇಪ್, ಕೊಲೆ ಘಟನೆ ನಡೆಯುತ್ತೆ. ಅತ್ಯಾಚಾರ ಅಥವಾ ರೇಪ್ ಎಲ್ಲ ಒಂದೇ ಇರಲಿ. ಒಟ್ಟಿನಲ್ಲಿ ಇನ್ನೊಂದು ಮಹಿಳಾ ದಿನಾಚರಣೆ ಬರೋಕ್ಕಿಂತ ಮೊದಲಾರು ನಮ್ಮ ಭಾರತದಲ್ಲಿ ಈ ರೀತಿ ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣಗಳನ್ನು ನಿಲ್ಲಿ, ದೌರ್ಜನ್ಯಗಳನ್ನು ನಿಲ್ಲಲಿ ಅಂತ ನನ್ನ ಒಂದು ಇಚ್ಛೆಯಾಗಿದೆ. ಇನ್ನೊಂದು ಹೇಳಬೇಕಂತಂದರೆ ಕೆಲವು ಕಡೆಗಳಲ್ಲಿ ಕೆಲವು ಮಹಿಳೆಯರು, ಉದಾಹರಣೆಗೆ ಈಗ ಒಂದು ಶಕ್ತಿ ಯೋಜನೆ ತಗೊಳ್ಳೋಣ. ಶಕ್ತಿ ಯೋಜನೆಯಲ್ಲಿ ಮಹಿಳೆಯರಿಗೆ ಫ್ರೀ ಇದ್ದಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಇವರು ಹತ್ತಾರೆ, ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಮಹಿಳೆ ಮಗುನ ಎತ್ಕೊಂಡ್ರು ಸೀಟ್ ಬಿಟ್ಕೊಡೋದಿಲ್ಲ. ನಾನು ಕಣ್ಣಾರೆ ನೋಡಿದ್ದೀನಿ. ಇವನ್ ಸ್ಟೂಡೆಂಟ್ಸ್ ಆಯಿತು, 8th 9th 10th ಈ ರೀತಿ ಸ್ಟೂಡೆಂಟ್ಗಳು ಸಹಿತ, ಮಹಿಳಾ ಸ್ಟೂಡೆಂಟ್ಗಳು ಬಿಟ್ಕೊಡೋದಿಲ್ಲ, ಯುವತಿಯರು ಬಿಟ್ಕೊಡೋದಿಲ್ಲ. ಹೋಗಲಿ, ಹಿರಿಯ ನಾಗರಿಕರು ಬಂದರೂ ಕೂಡ ಸೀಟನ್ನು ಅವ್ರಿಗೆ ಬಿಟ್ಕೊಡೋದಿಲ್ಲ. ಒಂದು ಕಡೆ ಮಹಿಳೆ ದಯಾಮಯಿ, ಕರುಣಾಮಯಿ ಅಂಥೇಳಿ ನಮ್ಮ ತಾಯಿಯನ್ನು ಪೂಜನೀಯ ಸ್ಥಾನದಲ್ಲಿಟ್ಟು ನಾವು ನೋಡ್ತೇವೆ. ಆದರೆ ಇನ್ನೊಂದು ಕಡೆ ಈ ರೀತಿ, ಅದೇ ಮಹಿಳೆ ಬಸ್ನಲ್ಲಿ ಈ ರೀತಿ. ಅಂದರೆ ಎಲ್ಲರೂ ಅಂತ ಹೇಳೋದಿಲ್ಲ, ಬಟ್ ಆ ಥರನೂ ಇರ್ತಾರೆ ಕೆಲವರು ಮಾತ್ರ. ಆದರೆ ನಾನು ನೋಡಿದಂಗೆ ಬೆರಳಿಕೆಯಷ್ಟು, ಒಂದು 100 ಜನರಲ್ಲಿ ಒಂದು 2 ಬಿಟ್ಟು ಕೊಡಬಹುದು, ಇಲ್ಲ ಅಂದರೆ ಅದು ಬಿಟ್ಕೊಡೋದಿಲ್ಲ. ಹಿರಿಯ ನಾಗರಿಕರಿಗೆ ಬಿಟ್ಕೊಡೋದಿಲ್ಲ. ಮೈಸೂರಲ್ಲಿ ಈಗಾಗಲೇ ಗಂಡಸರಿಗಂತೆ ಪ್ರತ್ಯೇಕ ಸೀಟನ್ನು ಸಹಿತ ಮೀಸಲಿಟ್ಟಿದ್ದಾರೆ ಅಂತ ಸುದ್ದಿ ಆಗಿತ್ತು ನೋಡುವೆ.
ಅಂದರೆ ಈ ಲೆವೆಲ್ಲಿ ಬಂದಿದೆ. ಹಾಗಾದರೆ ಮಹಿಳೆಯರು ಹಿಂದುಳಿದಿದ್ದಾರೆ ಅಂಥೇಳಿ ಈ ದೃಷ್ಟಿಯಿಂದ ಆಗೋದಿಲ್ಲ. ಆದರೆ ಮತ್ತೊಂದು ಕಡೆ ಅಮಾಯಕ ಮಹಿಳೆಯರ ಮೇಲೆ ನಿರಂತರ ಅತ್ಯಾಚಾರಗಳು ನಿಂತಿಲ್ಲ. ಒಂದು ರೀತಿ ಸವಾಲು ಸಮಾಜಕ್ಕೆ, ಭಾರತೀಯ ಸಮಾಜಕ್ಕೆ ಅಂತ ನಾನು ತಿಳ್ಕೊತೇನೆ. ಏನೇ ಆಗಲಿ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅವರಿಗೋಸ್ಕರ ಒಂದಿನ ಮೀಸಲಿಟ್ಟಿದ್ದು ಒಂದು ವಿಶೇಷತೆ ಹಾಗೂ ಗೌರವ ಕೊಡುವಂಥ ವಿಚಾರನೇ ಹೌದು. ತದನಂತರದಲ್ಲಿ ಇನ್ನೊಂದು ವಿಷಯ ಹೇಳಲಿಕ್ಕಿತ್ತು. ಈಗ ರೋಡ್ ಮೇಲೆಲ್ಲ ನಾವು ಬೈಕ್ ಮೇಲೆ ಹೋಗ್ತೀವಿ, 2 ವೀಲರ್ ಮೇಲೆ ಹೋಗ್ತೇವೆ, 4 ವೀಲರ್ ಮೇಲೆ ಹೋಗ್ತೀವಿ. ಕೆಲವು ಮಹಿಳೆಯರು ಸೈಡಿಗೆ ತೊಗೊಳ್ಳೋದೇ ಇಲ್ಲ ಗಾಡಿ, ಸೈಡ್ ಇಂಡಿಕೇಟರ್ ಹಾಕೋದಿಲ್ಲ, ಒಟ್ಟಾರ್ಷೆ ಬಂದುಬಿಡ್ತಾರೆ, ಏಕದಮ್ ಮೈ ಮೇಲೆ ಬಂದುಬಿಡ್ತಾರೆ. ಅಂದರೆ ನಿನ್ನೆ ತನಕ ಒಂದು ಮಹಿಳೆ ಆ್ಯಕ್ಚುಲಿ ಆಕೆ ಲೆಫ್ಟ್ ಸೈಡ್ ಹೋಗಬೇಕಾಗಿತ್ತು, ನಾನು ರೈಟ್ ಸೈಡ್, ಆಕೆ ಲೆಫ್ಟ್ ಹೋಗ್ತಾಳೆ ಅಂತ ನಾನು ರೈಟ್ ಸೈಡ್ ಹೊಂಟಿದ್ದೆ. ಅಂದರೆ ಎದುರಿಗಿನ ಬರುವಾಗ ಆಕೆ ನನ್ನ ಎದುರಿಗೆ ಬಂದಳು, ಅಂದರೆ ಅವಳು ರೈಟ್ ಸೈಡಿಗೆ ಬಂದಳು. ಅಂದರೆ ಆ ರೀತಿ ಸಿಂಪಲ್ ಒಂದು ಡ್ರೈವಿಂಗ್ ಮಾಡುವಾಗ ಒಂದು ಸಿಂಪಲ್ ಸ್ಟೆಪ್ಸ್ ರೂಲ್ಸನ್ನು ಫಾಲೋ ಮಾಡೋದಿಲ್ಲ ಮಹಿಳೆಯರು. ಎಲ್ಲರೂ ಅಂತ ಹೇಳ್ತಾ ಇಲ್ಲ, ಕೆಲವರು ಮಹಿಳೆಯರು ಫಾಲೋ ಮಾಡೋದಿಲ್ಲ, ಕೆಲವು ಅನ್ನೋದಕ್ಕಿಂತ ಹಲವಾರು ಮಹಿಳೆಯರು ಫಾಲೋ ಮಾಡೋದಿಲ್ಲ. ಅದು ಈ ಧಾರವಾಡದಲ್ಲಿ ಸ್ಟೂಡೆಂಟ್ಗಳೇ ಭಾಳ. ನಾವೇ ಸರಿದು ಹೋಗ್ಬೇಕು, ಅವರಿಗೆ ದಾರಿ ಬಿಟ್ಟು ಕೊಡಬೇಕು. ಆ ರೀತಿ ಕೆಲವು ಯುವತಿಯರು ಮಹಿಳೆಯರು ನಡ್ಕೋತಾರೆ. ಗಾಡಿ ಮೇಲೆ ಹೋಗುವಾಗ ನಡ್ಕೊಂಡು ಹೋಗೋ ಅನುಭವ ಆಗತ್ತೆ ನಮಗೆ. ಅಂದರೆ ಈ ರೀತಿ ಸಮಾಜದಲ್ಲಿ ಬೇರೆ ಬೇರೆ ವರ್ಗದವರು ಇರ್ಬೋದು, ಅಥವಾ ಬೇರೆ ಬೇರೆ ಮನಸ್ಥಿತಿಯವರು ಇರ್ಬೋದು. ಅವರವರ ಸಂಸ್ಕಾರಕ್ಕೆ ತಕ್ಕ, ಕರೆಕ್ಟ್ ವರ್ಡು ನೆನಪಾಯಿತು, ಅವರವ್ರ ಸಂಸ್ಕಾರಕ್ಕೆ ತಕ್ಕ ಅವರು ಬೆಳೆದು ಬಂದುಬಿಟ್ಟಿರ್ತಾರೆ. ತಗ್ಗಿ ಬಗ್ಗಿ ನಡೆಯುವಂಥ ಸಂಸ್ಕಾರವನ್ನು ಮನೇಲಿ ಕಲಿಸಿದರೆ, ಸಮಾಜದಲ್ಲಿ ಹಿರಿಯರಿಗೆ ಗೌರವ ಕೊಡೋದನ್ನು ಮನೇಲಿ ಕಲಿಸಿದರೆ ಹಿರಿಯರು, ಅವರು ಅದೇ ರೀತಿ ನಡ್ಕೋತಾರೆ, ಗೌರವ ಕೊಡ್ತಾರೆ. ಇಲ್ಲ ಅಂತಂದರೆ ಹೇಗೆ ಬೇಕು ಹಾಗೆ ಗಂಡಸರನ್ನು ಮೀರಿಸುವಷ್ಟು ಆಡಾಗಿ ಅವ್ರು ನಡ್ಕೋತಾರೆ. ಅಂದರೆ ಇವೆಲ್ಲ ನಮ್ಮಂಥ ಸಣ್ಣ ಸಣ್ಣ ವಿಷಯವನ್ನು ಗಮನಿಸುವ ಜನರಿಗಷ್ಟೇ ಗೊತ್ತಾಗತ್ತೆ. ಕೆಲವು ಜನರಿಗೆಲ್ಲ ಈ ವಿಡಿಯೋನ ಟೀಕೆ ಮಾಡ್ಬೋದು, ಏನಪ್ಪ ಇಷ್ಟಲ್ಲ. ನಮಗೆ ತಿಳಿದಿದ್ದನ್ನು ನಾವು ಹೇಳ್ತೇವೆ, ನಮ್ಮ ಇಷ್ಟ ಆದವರು ಕೇಳ್ತಾರೆ, ಸ್ನೇಹಿತರು ಅಂತ ನಾನು ತಿಳ್ಕೊಂಡಿದ್ದೀನಿ. ಏನೇ ಆಗಲಿ, ಕೊನೆಯಲ್ಲಿ ಇನ್ನೊಮ್ಮೆ ಎಲ್ಲ ಮಹಿಳೆಯರಿಗೂ ಶುಭಾಶಯವನ್ನು ಕೋರುತ್ತಾ, ಮಹಿಳಾ ದಿನಾಚರಣೆ ಶುಭಾಶಯವನ್ನು ಕೋರುತ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಬಾಯಿ ತಪ್ಪಿನಿಂದ ಏನಾದ್ರು ತಪ್ಪಾದರೆ ಕ್ಷಮೆ ಇರಲಿ. ಇನ್ನೊಂದು ಸಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ವಿಡಿಯೋವನ್ನು ಮುಗಿಸ್ತೀನಿ. ನಾಳೆ ಮೋಸ್ಟ್ಲಿ ಕ್ರಿಕೆಟ್ ಮ್ಯಾಚ್ ಫೈನಲ್ ಇದೆ, ಮೋಸ್ಟ್ಲಿ ಆಗಲಿಕ್ಕಿಲ್ಲ, ನೋಡ್ತೀನಿ. ಸೋಮವಾರ ಅಂತೂ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ, ಜೈ ಹಿಂದ್, ಬಾಯ್ ಗೈಸ್.